ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮತ್ತೆ ಸಿಎಂ ದಿನ ಬರ್ಲಿ ನಮ್ಮ ಕೊಪ್ಪಳಕ್ಕ, ಇಲ್ಲೇ ಎಲೆಕ್ಷನ್ ಅಲ್ಲಿ ಏನಾದ್ರು ಅವ್ರು ಗೆಲುವು ಮಾಡ್ಲಿ, ಯಾಕಂದ್ರೆ ಕೊಪ್ಪಳ ಅಭಿವೃದ್ಧಿ ಆಗುತ್ತೆ ಅಂತ ಚರ್ಚೆ ಆಗತ್ತೆ ಸರ್. ಯಾಕಂದ್ರೆ ಮನೆಯಲ್ಲಿಂದ ರೋಡ್ ಚಲೋ ಆಗಿದೆ ಸರ್, ನೀವು ಅದಕ್ಕೆ ಅವರು ದಿನ ಬರ್ಲಿ ಅಂತ ಹೇಳಿ ಮತ್ತೆ ಇಲ್ಲೇ ಏನಾದ್ರು ಅವ್ರು ಲೀಡರ್ ಆಗ್ಲಿ, ಇಲ್ಲಿಂದನೇ ಸಿಎಂ ಆಗ್ಲಿ ಮತ್ತೊಮ್ಮೆ ಅಂತ ಚರ್ಚೆ ಮಾಡಕತ್ತಾರೆ ಸರ್. ನಾ ಒಂದ್ಸಾರಿ ನಿಂತಿದ್ದೆ ಲೋಕಸಭೆಗೆ, ಸೋಲಿಸ್ಬಿಟ್ರಲ್ಲಪ್ಪ. ಆದರೂ ಕೊಪ್ಪಳದ ಜನ, ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ನಲ್ಲ, ಆಶೀರ್ವಾದ ಮಾಡಿದ್ದಾರೆ. ಭಾಳ ಕಡಿಮೆ ಅಂತರದಲ್ಲಿ ಸೋತೆ ನಾನು. ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ನಾನು ಯಾವಾಗಲೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಹೋರಾಟಗಳು ಕೊಪ್ಪಳ ಜಿಲ್ಲೆಯಲ್ಲಿದ್ದಾವೆ. ಲಾಸ್ಟ್ ಟೈಮು ನೀವು ಹೇಳಿದ್ರಿ ಅದ್ರ ಬಗ್ಗೆ ಸಮೀಕ್ಷೆ ಆಗುತ್ತೆ ಅಂತ MP ಪಾಟೀಲ್ ಅವರು ಸಹಿತ ಹೇಳಿದ್ರು. ಇದುವರೆಗೆ ಯಾವುದೂ ಅಪ್ಡೇಟ್ ಇಲ್ಲ. ಆಮೇಲೆ ಭೂಮಿ ಕಳೆದುಕೊಂಡವ್ರು ಸರ್, ಅಲ್ಲಿ ನಮ್ಗೆ ಏನಾದ್ರು ಒಂದು ಸರ್ಕಾರ ನಮಗೆ ಆಶ್ರಯ ಮಾಡ್ಲಿ ಅಥವಾ ಏನಾದ್ರು ಅವ್ರು ನೆರವು ಕೊಡ್ಲಿ ಅನ್ನೋ ಒಂದು ಕಾಯ್ತಿದ್ದಾರೆ ಸರ್. ಅವ್ರು ಭೂಮಿ ಕಳೆದುಕೊಂಡು, ಯಾರು ಭೂಮಿ ಕಳೆದುಕೊಂಡ್ರು ಸರ್, ಆ ಕಾರ್ಖಾನೆಗೆ ಭೂಮಿ ಕಳೆದುಕೊಂಡ್ರಲ್ಲ ಸರ್, ಅವರು ಕೂಡ ಮನವಿ ಕೊಟ್ಟಿರುವಂತ ಸರ್, ನಮ್ಗೆ ಏನಾರ ನೌಕರಿ ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ದೀವಿ ಕಾರ್ಖಾನೆ. ಆದ್ರೆ ಕೋರ್ಟ್ಗೆ ಹೋಗಿರ್ಬೇಕಲ್ಲ ಈಗ ಅವರು. ಮನವಿ ಕೊಟ್ಟಿದ್ದಾರೆ ಸರ್, ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಕೋರ್ಟ್ನಲ್ಲಿ ನೋಡೋ ಏನಾಗುತ್ತೆ ಅಂತ. ಈಗ MSPL ಫ್ಯಾಕ್ಟ್ರಿಯವರು ಈಗ ಫ್ಯಾಕ್ಟ್ರಿಯಲ್ಲಿ ದುಡಿಯೋ 3000 ಜನರ ಗತಿ ಏನು ಸರ್? ಕೆಲವು ಜನ ಬಂಡವಾಳಶಾಹಿಗಳು ಪ್ಲಾಟ್ ಇಟ್ಟಿದ್ದಕ್ಕೆ ನಮ್ಮ ಪ್ಲಾಟ್ಗಳು ಮಾರಕ್ಕೆ ಸೇಲ್ ಆಗ್ತಾ ಇಲ್ಲ ಅಂತಾರೆ. ಕೊಪ್ಪಳ ದೊಡ್ಡದಿದೆ ಸರ್, ಅದಕ್ಕೆ ತಾವು ಸರ್ವೆ ಮಾಡಿದರೆ ಎಲ್ಲಿ ಡಸ್ಟ್ ಬರುತ್ತೆ. ಬಟ್ ಇದು ನಮ್ಮ DC ಆಫೀಸ್ ಮುಂದೆ ಅಭಯ್ ಸಾಲ್ವಂಟ್ ಇದೆ, ಅದ್ರದ್ದು ಡಸ್ಟ್ ಬರುತ್ತೆ. ಧ್ರುವ ದೇಶದ ಡಸ್ಟ್ ಬರುತ್ತೆ. ಈಗ MSPL ಎಂದು ಕಿರ್ಲೋಸ್ಕರ್ದು ಬರುತ್ತೆ. ಆದ್ರೆ ಅದಕ್ಕೆ ಪರಿಸರ ಮಾಲಿನ್ಯದ ಒಂದು ತಡೆಗಟ್ಟಕ್ಕೆ ಮಾಡ್ತಾ ಇಲ್ಲ. ಮಾಡ್ಸೋಣ ಅದನ್ನ. ಈಗ ಡಸ್ಟು ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ, ಆ ಡಸ್ಟು ಒಂದು ಟೆಸ್ಟ್ ಮಾಡಿಸೋಣ ಅದನ್ನು. ಅದ್ರ ಬಗ್ಗೆ ಏನು ಡಸ್ಟ್ ಬರಬಾರ್ದ ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಕ್ಕಂಥ ಕೆಲಸ. ಮೇಲ್ಜಾತಿಗಳನ್ನ ತುಳಿಯೋದಕ್ಕಾಗಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಮೇಲ್ಜಾತಿಗಳನ್ನ ತುಳಿಯೋದಕ್ಕಾಗಿ ಸಮೀಕ್ಷೆ ಮಾಡಿಸಲಾಗ್ತಾ ಇದೆ ಅಂತ ಸೋಮಣ್ಣ ಅವರು ಹೇಳ್ತಾರೆ. ಈಗ ನೀನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ನಿಮಗೆ ಅಲ್ವಾ? ಇಂದು ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಆಗಬೇಕಾ ಬೇಡವಾ? ಆಗದೆ ಹೋದರೆ ನನಗೆ ಹೆಂಗೆ ಗೊತ್ತಾಗೋದು? ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದೆಯಾ, ಎಜುಕೇಷನ್ ಸಿಕ್ಕಿದೆಯಾ, ನಿನಗೆ ಜಮೀನುಗಳಿದೆಯಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಾದ್ರೆ ಅಂಕಿಅಂಶಗಳು ಬೇಕಾಗಲ್ಲ. ಅಂಕಿಅಂಶಗಳು ಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ಥರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ. ನಾಳೆ ಸಾಯಂಕಾಲದವರೆಗೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗಾಗಲೇ 1,10,00,000 ಮನೆಗಳು ಸರ್ವೆ ಆಗಿದೆ. ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು. ಇವತ್ತು ನಾಳೆ 2 ದಿನ 63% ಆಗಿದೆ. ಸೊ ನಿನ್ನೆವರೆಗೆ ಇವತ್ತು ನಾಳೆ 2 ದಿನ ಇದೆ. 2 ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಕೊಪ್ಪಳ ಜಿಲ್ಲೆ ಸಮೀಕ್ಷೆ 97% ಕೊಪ್ಪಳ ಜಿಲ್ಲೆಯಲ್ಲಿ 97% ಆಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 97. ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು. ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದ್ದಾರಲ್ಲ ಅವರು ವಿರೋಧ ಮಾಡ್ತಕ್ಕಂಥವ್ರು.
ಪ್ರಹ್ಲಾದ್ ಜೋಶಿ ಅವರು ನಾನು ಸಮೀಕ್ಷೆಯನ್ನೇ ಮಾಡಿಸಲ್ಲ ಅಂತ ಹೇಳಿದ್ರು ಯಾರು? ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು. ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ? ಹಾಗಾದರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಅದನ್ನು ವಿರೋಧ ಮಾಡ್ತಾರಾ? ವಿರೋಧ ಮಾಡ್ತಾರೆ. ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನ? ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಅದಕ್ಕೆ ವಿರೋಧ ಮಾಡ್ತಾರಾ? ಒಬ್ರು ಕೇಳಿದ್ರು ಮಾತ್ರ. ಪ್ರತ್ಯೇಕ ಧರ್ಮದ್ದು ಲಿಂಗಾಯತದ್ದು ಪ್ರತ್ಯೇಕ ಧರ್ಮದ ನಿಮ್ಮ ನಿಲುವು ಅದು ಏನು ಬರೀತಾರೆ ಅದನ್ನ ಬರ್ಕೋತೀವಿ ನಾವು. ಈಗ ಕೇಳಪ್ಪ, ಇಲ್ಲಿ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದೆ, ಯಾವ ಜಾತಿಗೆ ಸೇರಿದೆಯಾ, ನಿನ್ನ ಪರಿಸ್ಥಿತಿ ಏನು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಏನು ಪರಿಸ್ಥಿತಿ ಸರ್, ಅವರು ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿಲುವು ನನ್ನ ನಿಲುವೇನಿಲ್ಲ, ಜನಗಳ ನಿಲುವೇ ನನ್ನ ನಿಲುವು. ಅವ್ರು ಏನ್ ಬರೆಸ್ತಾರೆ ಅದೇ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ಕೇಳಪ್ಪ, ಇದು ಮುನ್ನೆಲೆಗೆ ಬಂದಿಲ್ಲ, ಹಿನ್ನೆಲೆಗೂ ಹೋಗಿಲ್ಲ, ಅದು ಇದೆ. ಅದನ್ನ ಕೆಲವು ಸ್ವಾಮೀಜಿಗಳು, ವಿರಕ್ತ ಸ್ವಾಮೀಜಿಗಳು ಅದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸರ್ ಈಗ 5-6 ತಿಂಗಳಿಂದ ಆಯ್ತು, ಗ್ಯಾರಂಟಿ ನಿಂತುಬಿಟ್ಟಿದೆ. ಯಾರು ಹೇಳಿದವರು? ಸರ್ ಮಹಿಳೆಯರು 5-6 ತಿಂಗಳಿಂದ ನಿಂತೋಗಿದೆ ಅಂತ ಯಾರು ಹೇಳಿದವರು? ಬಂದ್ರೆ ಸರ್ ಈಗ ನಿಂತಿದೆ. ಯಾರು ಹೇಳಿದವರು? ಈ ಮಲ್ಲಮ್ಮ, ಈರಮ್ಮ, ಬಸಮ್ಮ, ಲಕ್ಷ್ಮಮ್ಮ ಎಲ್ಲಾ ಜಾತಿಯರ್ದು ಉಳಿದಿದೆ ಸರ್. ಯಾವುದು ಉಳಿದಿಲ್ಲ. ಬಸಮ್ಮ, ಈರಮ್ಮ, ಲಕ್ಕಮ್ಮ ಯಾವ್ದು ಉಳಿದಿಲ್ಲ. ಯಾವ ತಪ್ಪು ಇರೋ ಮಾಹಿತಿ ಮಾಹಿತಿ ಎಲ್ಲ ನಮ್ಮ ಮೇಲೆ ಬಂದು ಬೇಡ್ಕೊಂಡಿದ್ದಾರೆ. ಯಾರು ಕೊಡು, ನನಗೆ ಲಿಸ್ಟ್ ಕೊಡಯ್ಯ ನನಗೆ. ಒಳಗ್ ಬಿಡಲ್ಲ ನಿಮ್ಮ ಅಧಿಕಾರಿ. ಯಾರು ಹೇಳಿದವರು? ಇದೆಯಲ್ಲ, ಕೊಡು. ಡೀಟೇಲ್ಸ್ ಕೊಡ್ತೀನಿ ಸರ್, ಸುಮ್ಮನೆ ಏನೋ ಹೇಳಕ್ ಹೋಗ್ಬಾರ್ದು. ಏನೋ ಯಾರ್ದು ಉಳ್ಕೊಂಡಿದ್ರೆ ಕೊಡು, ನಿನ್ನ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ. ಬೇರೆ ರಾಜ್ಯದಲ್ಲಿ ಕೆಮ್ಮಿನ ಔಷಧದಿಂದ ಸಮಸ್ಯೆ ಆಗಿದೆ ಸರ್. ಕೆಮ್ಮಿನ ಔಷಧ, ಕೆಮ್ಮಿನ ಸಿರಪ್ಪಿಂದ ಸರ್. ಬೇರೆ ರಾಜ್ಯದಲ್ಲಿ ಕೆಮ್ಮಿನ ಸಿರಪ್ಪಿಂದ ಮಕ್ಕಳು ಸಾಯ್ತಿದ್ದಾರೆ ಸರ್. ಆರೋಗ್ಯ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ. ಸರ್ ನವೆಂಬರ್ ಕ್ರಾಂತಿ ಸರ್. ಯಾವ ಕ್ರಾಂತಿ ಇಲ್ಲ, ಭ್ರಾಂತಿ ನಿಮ್ಗೆ. 5 ವರ್ಷ ಸರ್. ಜಾಗ ಕೊಡ್ರಿ. ಯಾರು ಬಿಹಾರ್ಗೆ 2 ಸತಿ ಹೋಗಿದ್ದೀರಲ್ಲ, ಅಲ್ಲಿಯ ಪರಿಸ್ಥಿತಿ ಹೇಗಿದೆ? ನಾವು ಈ ಸಾರಿ ಗೆಲ್ತೀವಿ. ಇಂಡಿಯಾ ಬ್ಲ್ಯಾಕು ಈ ಸಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಬದಲಾವಣೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಜನರು ಕೂಡ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ, ಒಳ್ಳೆ ರೆಸ್ಪಾನ್ಸ್ ಇತ್ತು, ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಅದರಿಂದ ಬಿಹಾರ್ನಲ್ಲಿ ಗೆಲ್ಬೋದು ಅಂತೇಳಿ ಈ ಸರ್ ಅಂದ್ಕೊಂಡಿದ್ದೀವಿ. ಕರೆದರೆ ಹೋಗ್ತೀನಿ ಅಗತ್ಯ ಇದ್ದರೆ. ಯಾವ ರಾಜ್ಯದ ಮೇಲೂ ಪರಿಣಾಮ ಬೀರಿದೆ. ಏನು ಅದೇ ನವೆಂಬರ್ ಕ್ರಾಂತಿ ಬಗ್ಗೆ ಪದೇ ಚರ್ಚೆ ಆಗ್ತಾ ಇದೆ. ಎಲ್ಲಿ ಕ್ರಾಂತಿ ಇಲ್ರಿ. ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ. ಸುಮ್ಮನೆ ನೀವು ಕೇಳ್ತೀರಿ, ಅವ್ರಿಗೂ ಕೆಲಸ ಇಲ್ಲ. ಕ್ರಾಂತಿ ಆಗುತ್ತೆ, ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಯಾರು? ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನು. ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು.
ಸರ್, ಈಗ ಈ ಶಾಲಾ ಆವರಣದ ವಿಚಾರ 2013ರಲ್ಲಿ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗಲೇ ಸುತ್ತೋಲೆ ಹೊರಡಿಸಿರುವಂಥದ್ದು ಸುತ್ತೋಲೆ ಇದೆ. ಹೌದು, ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ. ಸರ್, ಈಗ ಇನ್ಫೋಸಿಸ್ ಸುಧಾಮೂರ್ತಿ ಹೊರತು ನಾರಾಯಣಮೂರ್ತಿ ಅವರು ಕೂಡ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋದನ್ನು ಹಿಂಬರ ಕೊಟ್ಟಿದ್ದಾರೆ. ಇದು ಇಂಪ್ಯಾಕ್ಟ್ ಆಗಲ್ಲ. ಅವ್ರಿಗೆ ಸೇರಿದ್ದು ನಾವು ಹಿಂದುಳಿದವ್ರು ಅಲ್ಲ ಅವರಿಗೆ. ಇದು ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ. ಅವ್ರು ಬರೆದಿದ್ದಾರೆ ಸರ್. ಅವ್ರು ಏನಾರ ಬರೀಲಪ್ಪ, ನಿನಗೆ ಅರ್ಥ ಆಗ್ಬೇಕಲ್ಲ. ನನಗೆ ಅರ್ಥ ಆಗಿದೆ. ಏನಂತ ಅರ್ಥ ಆಗಿದೆ? ಹಿಂದುಳಿದವ್ರಿಗೆಲ್ಲ ಓವರ್ ಆಲ್ ಎಲ್ಲ ಜನರ ಬಡತನ ಅವ್ರಿಗೆ ಅರ್ಥ ಆಗದಿವ್ರು ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ, ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿದೆ. ಯಾರು ಇನ್ಫೋಸಿಸ್ ಅಂತಂದರೆ ಅವ್ರು ಬೃಹಸ್ಪತಿನ? ಹಾಂ, ನಾವು 20 ಸಾರಿ ಹೇಳಿದ್ದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲು ಬಡವರು ಹೋಗಲ್ವಾ? ಹಾಂ, ಗೃಹಲಕ್ಷ್ಮಿ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವಾ? ಹಾಂ, ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ. ನಾನು ಅದಕ್ಕೆ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಮತ್ತು ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾರಾಯಣ ಮೂರ್ತಿ ಅಂತೆಯವರು, ಸುಧಾಮೂರ್ತಿ ಅಂತೆಯವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ, ಆಗೇನು ಉತ್ತರ ಹೇಳ್ತಾರೆ? ಆಗೇನು ಹೇಳ್ತಾರಪ್ಪ? ಅಲ್ಲ, ಇದು ಜಾಣತನದ ಪ್ರಶ್ನೆ ಕೂಡ ಉದ್ದೇಶಪೂರ್ವಕವಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಗೊತ್ತಿಲ್ಲ ನನಗೆ, ಅವ್ರಿಗೆ ತಪ್ಪು ಮಾಹಿತಿ ಇರ್ಬೋದು. ಇದು ಹಿಂದುಳಿದವರ, ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್, ಇದು ಎಲ್ಲ ಜನರ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, 7 ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಸರ್, ಈಗ ಕೆಲವೊಂದು IT ಕಂಪನಿಗಳು ಆಂಧ್ರದ ಪಾಲಾಗಿದೆ. ಹಾಗಾಗಿ ಆಂಧ್ರದ IT ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ, ನಮ್ಮ ಕಾರವನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಕರ್ನಾಟಕಕ್ಕೆ. ಈಗ ನೋಡಿ, ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿದಾರ ಅಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ. ಇನ್ವೆಸ್ಟ್ಮೆಂಟು ಈಗ ಎಂಥದ್ದು, ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದಾರಲ್ಲ, ಅಲ್ಲಿ ಮಾಡಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ. ಅವರು ಟ್ವಿಟರ್ನಲ್ಲಿ ಕರ್ನಾಟಕವನ್ನು ಬಹಳ ಕೀಳಾಗಿ ಪ್ರತಿಬಿಂಬಿಸೋ ಕೆಲಸ ಮಾಡ್ತಾರೆ. ನಿಮಗೆ ಸಾಮರ್ಥ್ಯನೇ ಇಲ್ಲ, ಜಾಸ್ತಿ ಎಲ್ಲ ಮಾಧ್ಯಮದವ್ರ ಸೃಷ್ಟಿ ಅದು. ಅಲ್ಲ, ಅವ್ರು ಟ್ವಿಟರ್ ಮಾಡಿದ್ದಾರೆ. ಯಾವ ಟ್ವಿಟರ್? ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಉಪ್ಪು ಖಾರ ಹಾಕ್ತಾ ಇದ್ದೀರಿ. ನೀವು ಅಂದರೆ ಮಾಧ್ಯಮದವರ ನೀನು ಯಾಕೆ ಕುಂಬಳಕಾಯಿನ ಕಳ್ಳ ಅಂದರೆ ಎಲ್ಲಿ ಯಾಕೆ ಮುಟ್ಕತ್ತೀನಿ ನೀನು? ಕುಂಬಳಕಾಯಿನ ಕಳ್ಳ ಅಂದರೆ ಕೇಳಿಯಪ್ಪ, ಕರ್ನಾಟಕದಲ್ಲಿ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ. ಹಾಗಾದರೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ನಂಬರ್ 1 ಹೆಂಗಾಗ್ತದೆ? ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ, ಹೆಂಗಾಗ್ತದೆ? ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಅಂತ ಆರೋಪ ಮಾಡಿದ್ದಾರೆ.
ಗುತ್ತಿಗೆದಾರರ ಸಂಘದ ಅಧ್ಯಕ್ಷ. ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ ಸರ್ ನಿನ್ನೆ ಪದೇ ಪದೇ ಈ ರೀತಿ ಆರೋಪಗಳು ಮಾಡಿಸ್ತಾ ಇದ್ದಾರೆ. ಸರ್ ನಿನ್ನೆ ನಿಮ್ಮ ಮಗ ಹೇಳ್ತಾರೆ ನೀವೇ 5 ವರ್ಷ ಚೀಫ್ ಮಿನಿಸ್ಟರ್ ಅಂತ. ನಿಮ್ಮ ಮಗನೂ ಕೂಡ ನಿನ್ನೆ ಹೇಳಿದ್ದಾರೆ. ಯಾರು? ಅವನ್ನೇ ಕೇಳಿ. ಅಲ್ಲಲ್ಲ ನೀವೇ ಹೇಳಿದಿರಂತ. ನಾನು ಅಲ್ಲ ನೀವೇ ಹೇಳಿದಿರಂತ ಅವ್ರಿಗೆ. ಅವನಿಗೆ ಸರ್ ಉದ್ಯೋಗ ಮೇಳದ ಬಗ್ಗೆ ಸರ್ ಅಲ್ಲೇ ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.